ಏನೋ ಬಿಲ್ಡಪ್ ಕೊಡ್ತಾರೆ. ಎಲ್ಲೋ ಕೆಲವೊಬ್ರು ಈ ಅಮ್ಮಗೆ ಏನು ಹೇಳಿ, ಸಂಸ್ಕಾರ ಸಂಸ್ಕೃತಿ ಕಲಿಸಿರೋ ತಾಯಿ ಅವ್ರ ಮಗ. ಜೊತೆಗೆ ನಾವು ಧನ್ಯರು. ಬಂದು ದೇವಸ್ಥಾನಕ್ಕೆ ಏನು ಮಾಡಲ್ಲ, ಎಲ್ಲೋ ಕೂಡ ಫೀಸ್ನ ನಿಮ್ಮ ದೇವಸ್ಥಾನಕ್ಕೆ ಹಾಕ್ತೀನಿ ಅಂತ ದೇಣಿಗೆ ಪುಣ್ಯಾತ್ಮ ಒಂದ್ಸರಿ ಸನ್ಮಾನ ಇಲ್ಲಿ ಕೊಟ್ಟ ಸನ್ಮಾನ ಅಲ್ಲ, ಯಾವುದೇ ಕಾರಣಕ್ಕೂ ತಾಯಿ ಪಾದ ಮೇಲೆ ಹೂವು ಆಶೀರ್ವಾದ ಇರಲಿ. ಅಮ್ಮಂಗೆ ಆಶೀರ್ವಾದ ಮಾಡ್ಕೊಂಡಿದ್ದಲ್ಲ. ಬೆಳಗಾವಿಯಿಂದ ಬಂದಿರ್ತಾರೆ, ಇವ್ರ ಜೀವನ ಚೆನ್ನಾಗಲಿ, ಅಮ್ಮ ಹುಷಾರಾಯ್ತಂತೆ, ತಮ್ಮಂಗೆ ಒಳ್ಳೆ ಜೀವನ ನಡೀಲಿ ಅಂತ ಹೇಳಿ ದೇವ್ರಿಗೆ ಆಶೀರ್ವಾದ ಮಾಡೋಣ. ನಿಮ್ಮ ಅಕ್ಕಪಕ್ಕ ಯಾರ ಬಗ್ಗೆ ಆಡಿಕೆ ಬೇಡಿ. ತಂಗಿ ನಿಮ್ಗೆ ದೀರ್ಘ ಸುಮಂಗಲಿ ಭಾವ. ನಿಮ್ಮ ತಾಯಿ ಇದಾರಪ್ಪ, ಏನು ಮಾಡ್ತಾವ ತಾಯಿ? ನೋಡ್ಕೊಂತಾರ ನಿನ್ನ ಆ ತಾಯಿ ಕೊಡ್ತೀನಿ, ಇದು ನಿಮ್ಮ ಹೆಂಡತಿ ಕೊಟ್ಟಿನಿ, ಇದೊಂದು ತಾಯಿ ಕೊಡ್ತಮ್ಮ ತಾಯಿಗೆ. ಹೀಗೆ ದೀರ್ಘ ಸುಮಂಗಲಿ ಭಾವ. ಏನಲ್ಲ ಕೊಡಬಲಿ, ನಾವು ದೇವರಲ್ಲ ನೋಡಿ. ಆಶ್ಚರ್ಯ ಸಂಗತಿ, ಊಟ ಮಾಡಲ್ಲ, ಊಟ ತಮ್ಮ ಕುಡಿಯೋ ಸರ್ವಾರಿಗೆ ಸಿದ್ಧರು ಸರ್ವಾರಿಗೆ ಎಲ್ಲ ಇಂಥ ಬಡಬಗನ್ ತಂಗಿ ಆಶ್ಚರ್ಯ ಪಡೋ ಸಂಗತಿ ಇಷ್ಟೇ. ನೀನು ಮಗು ಮಾಡು ಅಣ್ಣ. ತಲೆ ಹುಳ ಬಿಡ್ಕೊಂಡು ಬಿಟ್ಟು ಮಧ್ಯಾಹ್ನ ಬಿಸಿಲು ಬರಕಾಲ ನಡೆಯೋಣ. ನೀನು ಅಷ್ಟೇ 4 ಗಂಟೆ ಟೈಮ್ ನೆಲೆಸ್ಲು ಹೋಗ್ಬೇಕು. 4 ಗಂಟೆ ಟೈಮಿಗೆ ಯಾವಾಗಲೂ ಸಂಜೆ 4 ಗಂಟೆ ಕಾಲು ಸುಡಬೇಕು, ಗೊತ್ತಾಯ್ತಾ? ಇಬ್ಬರು ದೇವ್ರು ಆಚಾರ ಕೊಡಲಿ, ಎಲ್ಲ ಆಚಾರ ಕೊಡಲಿ, ಹೌದಾ? ಬೆಳಗಿನ ಖಾಲಿ ಕಲ್ಲಕ್ಕಿರಿ ಮಲ್ಲೆಯಲ್ಲಿ ನಿಂಗಳಲ್ಲಿ ನಮ್ಮ ಊರು ಒಬ್ಬರಲ್ಲಿ ದಿವಸ ಕೊಡ್ತಂದ ಅಥವಾ ರಾಗಿ ಟಾಕ್ಯ ಬೆಳಗ್ಗೆ ಸಾಯಂಕಾಲ ಕೂಡ ನರ ವೀಕ್ನೆಸ್ ಆಡಿಸ್ಮಾರ. ಅದೆಲ್ಲ ಏನು ಮಾಡ್ತೀವಿ ಗೊತ್ತಾ? ಜೇನುತುಪ್ಪ ಸುಮ್ಮನೆ ಹಚ್ಚಿ, ಎಲ್ಲೆಲ್ಲಿ ಕೈ ಆಡಲ್ಲ, ಕೈ ಇಟ್ಕೊಂಡವಿಗೆ ಜೇನುತುಪ್ಪ ಹಚ್ಚಿ ಸಣ್ಣ ಬಿಸಿ ಮಾಡಿ ಕಾಲಿಗೆ ಕೈಗೆ ಸೊಂಟಕ್ಕೆಲ್ಲ ಸ್ವಲ್ಪ ಹಚ್ಚು, ಬಿಸಿ ಆಗುತ್ತೆ. ಒಂದು 10 ಸೆಕೆಂಡ್ ಬಿಟ್ಟು ಸ್ವಲ್ಪ ಬಿಟ್ಟು ಅಂಟ್ಕೊಳುತ್ತೆ. ಸುಮ್ಮನೆ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡಿ, ಉತ್ತು ಮಣ್ಣು, ಹಾಲು, ಬೇವಿನ ಸೊಪ್ಪು, ಅಮ್ಮನವ್ರು ಸೇರ್ಕೊಂಡು ಸ್ನಾನ ಮಾಡ್ಕೊಂಡು, ಉತ್ತು ಮಣ್ಣು, ಹಾಲು, ಬೇಯಿಸಿ ಉತ್ತು ಮಣ್ಣು ಜಲಿಸಂಬಕ್ಕಂದ ಸಣ್ಣ ಕಲ್ಗಳು ಕುಂಕುಮ ಬೇಯಿಸ್ಕೊಂಡು ಅದಕ್ಕೆ ನೋಡ್ಕೊ. ಅದೇ ಕುಂಕುಮಕ್ಕಂದ ಉತ್ತು ಮಣ್ಣು ಕುಂಕುಮ ಜಲಿಸಪ್ಪ, ಹಾಲು ಬೇಯಿಸಿ ಮಾಡ್ರೆ, ಜೇನುತುಪ್ಪ ಸುಣ್ಣ ಹಚ್ಚು, ಹೆಸರುಕಾಳು, ಕಡಲೆಕಾಳು, ಹುಳಿಕಾಳು, ಈರುಳ್ಳಿ, ಬೆಲ್ಲ, ಶುಂಠಿ ನೋಡಿದೆ ಸಣ್ಣಕ್ಕೆ ಹೆಚ್ಚಿ ವಾರಕ್ಕೊಂದು 2 ದಿನ ರಾತ್ರಿ ಕುಡಿಸೋ ಬೆಲೆ ಕಫ ತೆಗಿ ಅಂತ. ಮೊಸರನ್ನ ಬೆಲ್ಲ ಬಾಳೆಹಣ್ಣು, ಮೊಸರನ್ನ ಬೆಲ್ಲ ಬಾಳೆಹಣ್ಣು, ಈರುಳ್ಳಿ, ಬೆಲ್ಲ, ಶುಂಠಿ ವಾರ 2 ದಿನ. ಹೆಸರುಕಾಳು, ಕಡಲೆಕಾಳು, ಹುಳಿಕಾಳು ನಿತ್ಯ. ತಲೆ ಕೆಸರು ಬೇಡ, ಹುಷಾರಾಗ್ತದೆ. ನಿಮ್ಗೆ ಸರಿಗೊಳ್ಳಲ್ಲ ನಾನು ಅವೆಲ್ಲ ದೊಡ್ಡ ದೊಡ್ಡ ಬೆಳಗ್ಗೆ ಬೇಡ. ಬೈಲಿ ಆಶೀರ್ವಾದ ಮಾಡ್ತೀನಿ ಅಪ್ಪ. ನಾವು ದೇವರಲ್ಲಯ್ಯ, ನಿಮ್ಮ ನಂಬಿಕೆಯಿಂದ ದೇವರು, ನಿಮ್ಮ ತಾಯಿ ದೇವರು. ಆ ಮಾಡ್ತೀನಿ ಈಗ ಬಾ ಬಿಡ್ಲಿ, ತಲೆ ಇಡ್ತಾ ತಾಯಿ ಬಿಡ್ತು, ನಾನು ಆಶೀರ್ವಾದ ಮಾಡ್ತೀನಿ. ಸರಿಯಾಗತ್ತಿದ್ದು ಉತ್ತು ಮಣ್ಣು ಹಾಲಾಗಿ ಸ್ನಾನ ಮಾಡ್ತೀವಿ. ಸರ್ವಾರಿಗೆ ಸಿದ್ಧಿರು ಸ್ವಲ್ಪ ಒಂದು ಕೈ ತೋರಿಸ್ತೀನಂತೆ. ಉದಾಹರಣೆ ನೋಡಿ, ಕೈ ಆಡಲ್ಲ ಅಂತ ಮಗಳೇ, ಸುಮ್ಮನೆ ತೋರಿಸ್ತೀನಿ ನೋಡು, ನಾನು ದೇವರಲ್ಲ. ಉದಾಹರಣೆ ಹೋಗೋದಿಲ್ಲಿ. ಗಿರಣಿಯಲ್ಲಿ ಸರಿಯಾಗ ಸುಮ್ಕಿರಲ್ಲ. ಹತ್ರ ಹುಷ ಮಲ್ಕೊಂಡ್ಬಿಡ್ತೀನಿ ನಾನು. ಹಿಂದಿರ ಕೊನೆಗೆ ಬಂದೆ ಅದ್ರ ಇಲ್ಲಿ ಬಾಂಬಲ್ಲಿ ಇಲ್ಲ ತೋರಿಸ್ತೀನಿ. ಇಲ್ಲಿ ಬಿಟ್ಟು ನಾನು ದೇವ್ರು, ನಾನು ಮಂತ್ರ ಕಲ್ತೀನಿ ಅಷ್ಟೇ ಮಕ್ಕಳೇ. ನೋಡ್ಬಿಟ್ಟು ಇವ್ನು ಕಾಲಾಡ್ತಿಲ್ಲ ಅಂತ ಅಲ್ವ ನಾನು. ಅಲ್ಲ ಹೆಂಗಾಡುತ್ತೆ. ಅರ್ಥ ಆಗ್ತದ ನೋಡಲ್ಲಿ, ಹಳಬದ್ದು ನೋಡಲ್ಲಿ ಯಾಕೆ ಆಡ್ತೇನೆ ನಾನು. ಇಲ್ಲಿಗೆ ಹಚ್ಚಿ ಸ್ನಾನ ಮಾಡಿಸ್ಕೊಂಡ, ತಲೆ ಬಿಸಿ ಮಾಡ್ಕೊಬೇಡ. ನಮ್ಮ ಪಾಪ ಇರಲಿಂದ ಅಡ್ಡಿದ್ದೋಗ್ರಿ ಅಳಬಾರ್ದು, ಹುಷಾರಾಗ್ತಾನೆ ಹೋಗು. ತಾಯಿ ಪವಾಡ ಸೈತಪ್ಪ ನಡೀತಾನೆ ಪವಾರು. ತಂಗಿ ಇವ್ರು ವಾರ ಮಾಡ್ಬೇಕಳೆ. ವಾರಕ್ಕೊಮ್ಮೆ ಹಾಲುವನ್ನು ಅಥವಾ ಮೊಸರನ್ನ ಮಾಡಿ ಎಡೆ ಮಾಡಿ ಸರಿ ಆಗ್ತಾರೆ ಮಗಳೇನ. ಸ್ಟಿಕ್ಕರ್ ಕೊಟ್ಟನ, ಫೋಟೋ ಕೊಟ್ಟನ, ಹುಷಾರಾಗತ್ತೆ. ಇದು ಮಾಡು, ಉತ್ಕೊಂಡು ಅಲ್ಬೇಡ. ಸುಂಕಿರೋಣ ಕಟ್ಟರಿ ಸುಂಕಿರ ಅಲ್ಬೇಡ. ಮಕ್ಕಳು ನಂಗೆ ಪ್ರೀತಿಗಂತಲ್ಲ ಎಲ್ಲಿ ಗೊಂತಂದಿಲ್ವ ನಿಮಗೆಲ್ಲ ಹೋಗಲ್ಲ ಮನೆಯಲ್ರ ಇಲ್ಲ ಮನೆ ಹಾಸ್ಪಿಟ್ಲ ಕಿಡ್ನಿ ಫೇಲ್ ಆಯ್ತಿಂದ್ರ ಎಲ್ಲಿ ಯಾರು ಕೊಡಾರ ಅವುಗಳು ಮಾಡೋದಾರ ಅವಕಾಶ ಯಾವ ಊರ ಬೆಳಗಾಂ ಇದೆಯಾ ಅಲ್ಲ ಅಲ್ಲಿ ಕಟ್ಟಿಸ್ಲಿ ನಿಂಗೆ ದೊಡ್ಡ ಮಾತ್ರ ಕೊಡ್ತೀನಿ
ಯಾರೊಂದರು ಯಾವ ಆಟ ಓಲಾಯ್ತಿಂದ ಅಲ್ಲ ಬರೀ ಅಂತರ ಹೇಳ್ತೀವಿ ರಾಮ ತಂಗಿ ನೀನು ತಾಯಿ ಅಲ್ವಾ ಮೊಸರು ನೋಡಿದೀಪ ಪಾಪು ಎಷ್ಟು ತಿಂಗಳಕ್ಕೆ ದಿನ ಒಂದನೇ ಪೇಟ ಕೊಡಬೇಕು ಸರಿ ತಿನ್ನಿಸ್ತಿದ್ಯಾ ತಿಂತಾ ಇದೆಯಾ ಹೆಸರು ಕಾಳು ನೋಡಿದ್ಯಪ್ಪ ಕಡ್ಲೆಕಾಳು ನೋಡಿದ್ಯಾ ಹುಳ್ಳಿಕಾಳು ನೋಡಿದ್ಯಾ ಸ್ವಲ್ಪ ಹಾಕಿಬೇಕು ಹೇಳು ಬೇಡ ಏನು ಬೇಡ ದಿನ ವಾರಕ್ಕೊಂದಿನ ಫಿಕ್ಸ್ ಮಾಡ್ಕೊ ಯಾವತ್ತು ಮಾಡ್ತೀವಿ ವಾರವ ಸುಮ್ಮನೆ 2 ದಿನಕ್ಕೆ ಮಾಡ ಪಾಪಿಗೆ ಆರೋಗ್ಯ ಚೆನ್ನಾಗಿ ಕಾಪಾಡುತ್ತೆ ಇದು ಅಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಂಡ ತಗೋ ಏನೂ ಆಗಲ್ಲ ಇಲ್ಲಿ ವರ್ಷಕ್ಕೆ ಬಂದು ಕಟ್ಕೊಡಿ ಹಬ್ಬದ ಅದು ನಿಮ್ಮ ಪ್ರೀತಿ ನನಗೆ ಗೊತ್ತಿದ್ದು ಇಷ್ಟೇ ನಂಗೆ ಗೊತ್ತಿದ್ದು ನಾನು ಹೇಳ್ತೀನಿ ಅಲ್ವಾ ಯಾವತ್ತು 10 ರೂಪಾಯಿ ಇಸ್ಕೊಂಡು 1 ರೂಪಾಯಿ ಕೊಡೋಣ ಮಜಾ ಬರುತ್ತೆ ಅಂತ ಈ ಪುಣ್ಯಾತ್ಮರು ನನಗೋಸ್ಕರ ಒಂದು ಒಳ್ಳೆ ಕುರಿ ಜೊತೆಗೆ ಒಂದು ನನಗೆ ಮೆಚ್ಚಿದಂತ ನಾಯಿ ಮರಿ ಇನ್ನೊಂದು ನಾಯಿ ಮರಿ ಕೊಡ್ಬೇಕು ನಂಗೆ ನಾಯಿ ಮರಿ ಇದ್ದೀವಿ ಯಾಕಂತ ಮನಸ್ಸು ಪ್ರಾಣ ಒಂದು ನಾಯಿ ತಂದಾನೆ ಕಲ್ಲರ್ ಕಣ ಅಣ್ಣ ಇನ್ನೊಂದು ನಾಯಿ ಮರಿ ಕೊಡ್ತೀನಿ ಒಂದು ಕುರು ಮರಿ ಕೊಡ್ತೀನಿ ಇನ್ನೊಂದ್ಸರಿ ಒಂದು ನಾಯಿ ಮರಿ ಒಳ್ಳೆ ತಗೊಂಡು ಏನು ಬಂಗಾರ ದುಡ್ಡು ಬೇಡ ಪ್ಲೀಸ್ ಬಂದಾಗ ಡಬ್ಬಿಗೆ ಹಾಕೋಣ ಬೈ ದುಡ್ಡು ಬೇಡ ಯಾಕಂದರೆ ನನಗೆ ದೇವ್ರು ಸಿಕ್ಕಿದಾಗ ನಾನು ದುಡ್ಡು ಬೇಕಾ ನಾನು ಬೇಕು ಅಂದಾಗ ನಾನು ಪುಸ್ತಕ ದೇವ್ರಿಗೆ ಏನು ಪ್ರಮಾಣ ಮಾಡಿದ್ದೇವೆ ಚೆನ್ನಾಗಿ ಓದು ಹಾಂ ದೊಡ್ಡಪ್ಪ ದುಡ್ಡು ಬೇಡ ಕಾಂಕೆ ಡಬ್ಬಿಗೆ ಹಾಕಿ ಬಂಗಾರ ಈಗ ಬಂದಿದೆ ಅವರ ಸರಿ ಇದೆ ಒಂದು ಮದ್ದಿ ಸ್ಮಾರ್ಟಾಗಿದೆ ಸ್ಮಾರ್ಟ್ ಸಿಟಿ ಕೊಡ್ತೀನಿ ಕೊಡ್ತದೆ ಬೇರೆ ಮಗನ ಒಳ್ಳೆ ಸಂಸ್ಕಾರ ಸಂಸ್ಕೃತಿ ಕಲಿಸಿ ದೊಡ್ಡಪ್ಪ ಅನ್ಬೇಕು ಹಂಗೆ ಗೊತ್ತಾಯ್ತಾ ಹಂಗೆ ದೊಡ್ಡಪ್ಪ ಅಂತ ದೊಡ್ಡಪ್ಪ ಬುಕ್ಕಲ್ಲಿ ಬಸ್ ದುರ್ಗಾಸ್ಥಳ ಅಂತ ಅದಾ ನಿಷ್ಠೆಯಿಂದ ಪೂಜೆ ಮಾಡಿ ಮನೆಗೆ ನೋಡಿ ಒಂದೇ ಒಂದು ಸರಿ ಉತ್ತರ ಸರಿ ಅರ್ಪಣೆಯಿಂದ ಬಂದು ನಾಯಿ ಮರಿ ಕುರಿಮರಿ ಕೊಟ್ಟಿರ್ತಾರೆ ಅವ್ರಿಗೆ ಒಂದು ಕುರುಮರಿ ಇವಾಗ ಸೇರೆ ಕೊಡಿ ಎಲ್ಲರೂ ಸೇರೆ ಕೊಡಿನಾ ಒಂದು ಕುರುಮರಿ ಹೋಗೋಣ ದೇವಸ್ಥಾನ ಕಡೆ ಒಂದು ಕುರುಮರಿ ಕೊಡೋಣ ನಮ್ಮ ಅರ್ಪಣೆಯವರಿಗೆ ಅಪ್ಪ ಇದರಿಂದ ನೀನು ಉದ್ಧಾರ ಆಗಬೇಕು ಇದು ಎಣ್ಣೆನಪ್ಪ ಹೆಣ್ಣು ಮರಿ ವಾಪಸ್ ನಿನಗೆ ಸೇಡು ಮೈ ಹಿಡ್ಕೊ ಇದು ನೀನು ಸಾಕೋ ದೇವಸ್ಥಾನದ್ದು ಇರಲಿ ಕೊಟ್ಟಿ ನಾವು ಇರಲಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಉತ್ತಮವಾಗಿ ಇನ್ನೂ ಯಾವಾರ ಆಗಲಿ ನಾಯಿ ಮರಿ ಕೊಡ್ಲಾ ಸೆಕೆಂಡ್ತಿ ಬೇಡವಾ ಅಲ್ಲ 1 ವರ್ಷ ಮರಿ ನಿಂಗೆ ಚೆನ್ನಾಗಿ 25 ದಿವಸ ಆಯಿತು ಅಡ್ಮಿಟ್ ಆಗಿ ನೋಡಿ ಸುಳ್ಪಲ್ಲಿ ಇಲ್ಲ ಇದ್ರಲ್ಲಿ ಫೈಲ್ ಇದೆ ಡೀಟೇಲ್ ಆಗಿ ಬರೆದ್ಬಿಟ್ಟ ನೀನು 3 ತಿಂಗಳು ಮೂಗಲ್ಲೇ ತಿನ್ಬೇಕು ಅಂತ ಈ ಅಮ್ಮನ್ನ ಬೇಡಿ ಇವಳಿಗೆ ನೀವು ಇದು ಎಂತ ಏನಂತಾರೆ ಫ್ಯಾನ್ ಅಂತಾರಲ್ಲ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರ ಆಂಬುಲೆನ್ಸ್ ಬಂತು ಕರ್ಕೊಂಡು ಹೋಯ್ತು ಆದ್ರೆ ಆ ಮೂಗಲ್ಲಿ ಊಟ ಮಾಡಬೇಕಲ್ಲ ವನವಾಸ ಅಂತೇಳಿ ಇದೇ ಕಡೂರಲ್ಲಿ ಒಂದು ಕೂತು 5 ಇಡ್ಲಿ ತಿಂದಿ ಅಮ್ಮ ನೆನೆಸ್ಕೊಂಡು ದುರ್ಗಾಸ್ಥಳ ಸೇರ್ಕೊಂಡು ಹೌದು 5 ಇಡ್ಲಿ ತಿಂದೆ ಇಲ್ಲಿ ಪ್ರಸಾದ ತಿಂದಿರಲ್ಲ ಇಲ್ಲಿ ಪ್ರಸಾದ ತಿಂದಿದ್ದೀನಿ ನಾನು 1 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀನಿ ಆದರೆ ಇದು ಹೇಳ್ಬೇಕನ್ನೋ ಒಂದು ಉದಾಹರಣೆಗೆ ಯಾವ ಊರನ್ನ ಒಂದು ಕಲತೀರಿ ಹತ್ರ ಹೊರತೆಗುಂಡಿ ಇದೇನು ಹಾಕೊಂಡಿದ್ದಾರೆ ಡ್ರೆಸ್ ಯಾವ್ದು ಪೊಲೀಸ್ ಡ್ರೆಸ್ ಇಲ್ಲಿ ಬಂದಮೇಲೆ ನಿಂಗೆ ಅನುಕೂಲ ಇದ್ದಾರಣ್ಣ ಅಷ್ಟು ನಿಮ್ಗೆ ನಂಬಿದ್ರಣ್ಣ ಒಂದ್ಸರಿ ಅಣ್ಣ ಇನ್ನೂ ಚೆನ್ನಾಗಲ್ಲ ಇದನ್ನೇ ಕಂಟಿನ್ಯೂ ಮಾಡು ರಾಗಿ ಅಂಬಲಿ ಎಳಮಂಟ ಪೂರ್ತಿ ಕೆಲಸ ನರ ಕಟ್ಟಾಗಿದೆ ಅಂದರೆ ಮನ್ಸು ಫೋನೆಲ್ಲ ನೋಡ್ತಾ ಇದ್ದಾನ ಅಕ್ಕಾಗ ಹೇಳಿದ್ದೆ ಫಸ್ಟ್ ಆಮೇಲೆ ವೀಣಕ್ಕಾಗ ಹೇಳಿದೆ ಎಲ್ಲ ನಮ್ಮವ್ರೆ ಎಲ್ಲರೂ ಎಲ್ಲ ಹೇಳಿ ಹಿಂಗೆ ಮುಂದಕ್ಕೆ ಹಾಕ್ತಾನೆ ಹೋದ್ವಿ ಇನ್ನೊಂದು ಸರಿ ಕೊಡ್ತೀನಿ ಎಲ್ಲರಿಗೆ ಹೇಳಿ ನಾನೇ ಹೇಳಿ ಎಲ್ಲರನ್ನೂ ಕರ್ಕೊಂಡು ಕೊಡ್ತೀನಿ ಬಾಜಿ ಸೀರೆ ಹಾಕ್ಸೋದು ಕೊಟ್ಟಿನ ಅದನ್ನು ಮಗಳು ಸರಿ ಮಾಡು ನನ್ನ ಜೊತೆ ಅರೆ ಬಿಡಿತಾನೆ ಮಂಜು ಅಂತ ಅಮಾಸೆ ಬಾಪ ಅಂತ ಗೊತ್ತಾಗುತ್ತೆ ನನಗೆ ಅವನು ಮಾತಾಡ್ತಿರಲ್ಲ ಅವ್ನು ಮಾತಾಡ್ತಾನೆ ಅರೆ ಬಿಡಿತಾನೆ ನೀನು ಇವನು ತಂಗಿ ಮಗ ಕತ್ತು ನಿಂತ್ಕೊಂತ ಇರಲಿಲ್ಲ ಇಟ್ಕೊಳ್ತೀಗ ಅವ್ರಮ್ಮ ಕಸ ಒಳಗಡೆ ಬಂದು ಬಟ್ಟೆ ಹೋಗಿತ್ತೆ ನನ್ನ ದೇವಸ್ಥಾನ ಎಮ್ಮೆ ಪಡೋ ಸಂಗತಿ ಏನಂದರೆ ಅವರೇ ಬಂದು ಕೆಲಸ ಮಾಡ್ತಾರೆ ಕಿಡ್ನಿ ಫೇಲ್ ಆಯ್ತಂತೆ ಅವ್ನು ರೆಡಿ ಮಾಡಿದ್ದೀನಿ
ಒಬ್ಬರು ಎದೆನೋ ಬಂದಿದ್ದು ಸೇರ್ತಾರೆ, ಅದೇನು ನಾನಲ್ಲ, ಈ ಪವಾಡನೋ ಆ ದೇವರಾಟನೋ ಗೊತ್ತಿಲ್ಲ, ಅವ್ರು ಬಂದು ಕೆಲಸ ಮಾಡ್ತಾರೆ, ನಿನ್ನ ಮಗು ಹುಷಾರಾಗುತ್ತೆ. ನಾವು ರಂಗೋಲಿಯಿಂದ ಹಾಕಿದ್ವಿ. ನೀವಾ ನಾನು ಹಾಕಿದ್ದೆ. ನೀವು ಅಕ್ಕಿ ಬೆಳಕಂತಿರೋದು ಅವ ನನ್ನ ಮತ್ತೆ ಬೆಳಗ ಮೇಕಪ್ ಮಾಡಲ್ಲ ಆಗ್ಬೋದು. ನಿಮ್ಮ ಸೇವೆ ದೇವಿ ತೃಪ್ತಿ ಆಗಲಿ. ಇನ್ನೊಂದು ಕನಸಿನಲ್ಲಿ ಕೂಡ ನೀವು ಬಂದಿದ್ರಿ. ನಾನು ಪುಟ್ಟಿ ಎಷ್ಟೊತ್ತಪ್ಪ ನಮ್ಮ ಮಲಗೋದು 11 ಗಂಟೆಗೆ. ಇಲ್ಲ, ನನಗೆ ಬೆಳಗಿನ ಜಾವ 4:15 5:00 ಹಂಗೆ ನಾನು ಹಿಂಗೆ 2 ವರ್ಷ ಆಯ್ತು ಹಿಂಗೆ ಬರ್ಬೇಕಂತ ಅನ್ಕೊಂಡಿದ್ ನಾನು. ಆದ್ರೆ ಆಗ್ಲಿಲ್ಲ. ಇವ್ರೆಲ್ಲ ಸ್ವಲ್ಪ ಮುಂದೆ ಆಗ್ತಾನೆ ಬಂದ್ರು, ಆವಾಗ ಹೋಗೋಣ ಇವಾಗ ಹೋಗೋಣ ಅಂತ. ಆಮೇಲೆ ನೀವು ಕನಸ್ನಾಗ ಬಂದ್ರಿ, ನೀವು ಅಮ್ಮ ಬಂದ್ರು, ನಮ್ಮ ತಾಯಿನ ಕರ್ಕೊಂಬಂದೆ ನಾನು. ನೀವು ನಿಮ್ಮನ್ನ ಕೇಳಿದ್ರೆ ಎಲ್ಲ ಒಳ್ಳೇದಾಕತಿ, ಹೋಗು ಅಂತ ಅಂದ್ರು. ಇನ್ನೊಂದು ಎಲ್ಲ ಒಳ್ಳೇದಾಗುತ್ತೆ ನಿಂಗೆ. ಒಂದು ವೇಳೆ ನಾನು 12 ಗಂಟೆ ಮಲಗಿ 4:15 ಇರಂತೀನಿ, ನಾನು ಮಧ್ಯಾಹ್ನ ಬಂದ್ರು ಇಲ್ಲ 4:15 ಆಯ್ತು ತಂಗಿ. ನಿನ್ನ ಪ್ರೀತಿ ಏನೋ ಒಂದು ರೂಪದಾಗ ಕಂಡಿದೆಯಾ, ಇನ್ನೂ ನಿನ್ನ ಜೀವನ ಮುಂದುವರಿಲಿ, ನಿಮ್ಮ ಆಟಗಾಟ ಕೆಲಸ ಉತ್ತಮವಾದ ಸಾಧನೆ ಆಗಲಿ ಅಂತ ನನ್ನ ಆಸೆ. ಆಯ್ತಾ ಆಗ್ಬೋದಾ? ಬರೀ ನೀವು ಕಳಿಸ್ತೀನಿ ಕೇಳಿ. ಅಣ್ಣ ತಮ್ಮ ಏನೋ ಹೇಳ್ತಾನೆ, ಏನಾಯ್ತಂತ. ತಮ್ಮ ಏನಾಯ್ತು ತಮಗೆ? ತಾಯಿ ದುರ್ಗಾ ಪರಮೇಶ್ವರಿಗೆ ಗಂಗಾ ಮಾತೆಗೆ ನನಗೆ ಕೋಟಿ ನಮಸ್ಕಾರ. ಹಂಗೆ ಮಗುಗೊಂದು ಆಶೀರ್ವಾದ. ಹಾಂ ಹೇಳಮ್ಮ. ನನಗೆ ಬೆನ್ನಿನ ಪ್ರಾಬ್ಲಮ್ ಇತ್ತು. ಆಪ್ರೇಷನ್ ಮಾಡ್ತಂದ್ರು. ಅದು ಆಪ್ರೇಷನ್ ಹೆಂಗೆ ಆಗ್ತೈತಿ ಏನೋ ದೊಡ್ಡ ಆಪ್ರೇಷನ್ ಇತ್ತು. ನನ್ನ ತಾಯಿಗೆ ಬಿಡ್ಕೊಂಡು ನೋಡುವ ಇದ್ರಾಗಿಂದ ಉಳಿಸ್ತಾನೆ, ನಿನ್ನ ಬರ್ತಾನೆ ಎಷ್ಟು ತಗೋತಾನೆ, ನಿಂದು ಏನು ಹರಕೆ ಮುಗಿಸ್ತಾನೆ ಅಂತೇಳಿ. ನಿನ್ನ ಕೈಯಾಗೈತಿವ ಎಲ್ಲ, ಭಗವಂತ ಕೈಯಾಗನೇ ಎಲ್ಲ, ನಿನ್ನ ಕೈಯಾಗ ಎಲ್ಲ ಐತಿ, ನೀನು ನನ್ನ ಏನು ಮಾಡ್ತಿ ಮಾಡು ಅಂತಿಷ್ಟು ಮಾಡಿ ಆಪ್ರೇಷನ್ಗೆ ಹೋದ್ನೆ. ಅಗ್ದಿ ಆಪ್ರೇಷನ್ ಆರಾಮಾತ್ರಿ. ಮತ್ತೇನಾಯ್ತು, ಗುರುವಾರ ಆಪ್ರೇಷನ್ ಆಗೈತಿ. ಶುಕ್ರವಾರ ದಿವಸ ನಾ ಹಾಸ್ಪಿಟ್ಲ್ದಾಗ ನಂಗೆ ಮಲ್ಕೊಂಡಿದ್ದೇನು. ಅಲ್ಲೇ ಒಂದು ದೇವಿ ನಂಗೆ ಕಾಣಿಸ್ಲಿಲ್ಲ. ತಳಗ ಬಳಿ ಒಂದು ಡಜನ್ 2 ಡಜನ್ ಬಳಿ, ಹಸು ಬಳಿ, ಕುಂಕುಮ ಅರಿಶಿನ, ಒಂದು ತಾಟ್ ಐತಿ ನೋಡ್ರಿ, ಅವ್ರಿಗೆ ಹಿತ್ತಾಳಿ ತಾಟ್ ಅದ ನೋಡ್ರಿ. ಆ ತಾಟ್ನೊಳಗೆ ಇಟ್ಟಂಗೆ ಕಾಣಿಸ್ತು. ಶುಕ್ರವಾರ ಬರೋಬ್ಬರಿ ಇವತ್ತಿಗೆ 8 ತಿಂಗಳು ಆಯ್ತು ನಂದು ಆಗಿ. ಇವತ್ತು ಶುಕ್ರವಾರ ಅಲ್ಲಿ ಕಾಣಿಸ್ತೀನಿ. ಹಾಂ, ನಿನ್ನ ನಾನು ನಿನ್ನ ಮ್ಯಾಗ ನನ್ನ ಆಶೀರ್ವಾದ ಆಯ್ತು ಅಂತ ಕಾಳಜಿ ಮಾಡಬೇಡ ಅನ್ಲಾಕಿ. ನಾನು ಅಷ್ಟು ನನ್ನ ಮಗನಿಗೆ ಕೊಟ್ಟು ಹೇಳಿದ್ನಿ, ನನ್ನ ಸೊಸಿಗೆ ಹೇಳಿದ್ನಿ, ನನ್ನ ತಾಯಿಗೆ ಏನು ಬಿಡ್ಕೊಂಡು ಅದು ಮಾಡಿ ಬರ್ರು. ಯಾವ ಊರವ್ರೆ? ನಾವು ಬೆಳಗಾವ್ದವ್ರಿ. ಬೆಳಗಾವ್ದಾರ? ನೆಕ್ಸ್ಟ್ ನಿಮ್ಮ ಮನೆಗೆ ನಾನು ರೊಟ್ಟಿ ತಿನ್ನಕ್ಕೆ ಬರ್ತೀನಿ ನೋಡ್ರಿ. ಒಳ್ಳ ಅಲ್ಲಿಗೆ ಬರ್ತೀನಪ್ಪ. ಅದ ಎಷ್ಟು ಖುಷಿ ಆಗುತ್ತೆ ಬೆಂಗಳೂರು. ಹೌದು ಅಲ್ವಾ? ನಂಗಲ್ಲಿ ಕೂಡ ನಿಮ್ಮ ಮನೆಗೆ ಬರ್ತೀನಿ. ಅಮ್ಮ ಇದೇನು ಹೇಳಮ್ಮ? ದೇವಿ ಸಾಡಿ. ಇವ್ ಮಗನ ಎಷ್ಟು ವಯಸ್ಸಿದೆ ನೀವು? ನನ್ನ 51. ಚಿಕ್ಕ ಮಗ ನಾನು 43. ನನ್ನ ಕಾಣಿಕೆ ಇದೆ ನಿಂದು. ಇರ್ಲಿ, ನನ್ನ ಆಶೀರ್ವಾದ ಅಷ್ಟು ಕೊಡ್ರಿ. ಇದು ಮತ್ತೆ ಇರ್ಲಿ. ನನ್ನ ಮಕ್ಕಳು ಮಕ್ಕಳದಾರಲ್ರಿ ಎಲ್ರಾಗ. ಅಲ್ಲ ಅವ್ರು ಆಮೇಲೆ ಕೊಡೋಣ, ನೀನ್ ಮೊದಲು ದೊಡ್ಡರೆ ಮೊದಲು. ಅವ್ರು ಅಲ್ಲಿ ಇವಾಗೆಲ್ಲ ಚೂಡಿದಾರ ಅಂತ ಸೆಕೆಂಡ್ ಕಂಪ್ಯೂಟರ್ ತಾಯಿ ಆಶೀರ್ವಾದ. ಅಥವಾ ಒಂದ್ಸಲ ಅಮ್ಮ ಇನ್ನೂ ಆಯಸ್ಸಾರ ಕೊಡ್ಲಿ ಅಮ್ಮಂಗೆ ಅಂತ ಒಂದ್ಸಲ ಬೇಡ. ಈ ವಯಸ್ಸಿಗೆ ನಾವಿರಲ್ಲ, ಒಂದ್ಸಲ ಜ್ವರ ಹಿಂಗೆ ಮಾಡೋಣ. ಇವತ್ತು ಇರಲ್ಲ, ನಾವು ಇರ್ತೀವ. ನಿನ್ನ ಕೈ ಎಷ್ಟು ಆಡುತ್ತೆ ಇಷ್ಟ ಆಗದ, ನನ್ನ ಕೈ